ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಸಂಘದ ವತಿಯಿಂದ ಇವತ್ತು ಏನು ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯಗಳು. ಪ್ರತಿ ವರ್ಷ ಸುಮಾರು 8 ವರ್ಷಗಳಿಂದ ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 15,000 ಪ್ರಥಮ ಬಹುಮಾನ, 10,000 ಎರಡನೇ ಬಹುಮಾನ, 8,000 ತೃತೀಯ ಬಹುಮಾನ ಇಡೀ ರಾಜ್ಯಾದ್ಯಂತ ಕೊಡ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರತಿ ಹಿಂದುಳಿದ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ನಾವು ಬೆಂಗಳೂರಿನಲ್ಲಿ ಮಾಡಿದ್ದೇವೆ. ಮತ್ತು ಈ ಹಣವನ್ನು ನಮ್ಮ ಸಂಘದಿಂದ ನಾವು ಭರಿಸ್ತಿದ್ದೇವೆ. ಯಾರದೇ ದೇಣಿಗೆ ಆಗಲಿ ಅಥವಾ ಬೇರೊಬ್ಬರಿಂದ ನಾವು ಪಡೆದು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇಲ್ಲ. ಪ್ರತಿ ವರ್ಷ 50 ಲಕ್ಷ ರೂಪಾಯಿ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ನಾವು ಖರ್ಚು ಮಾಡ್ತಾಯಿದ್ದೇವೆ. ಮತ್ತು ಇನ್ನೊಂದು ಏನಂದರೆ, ವಿಶೇಷವಾಗಿ ನಾವು ಹಿಂದುಳಿದ ಜಿಲ್ಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮವನ್ನು ಹೆಚ್ಚಾಗಿ ಮಾಡ್ತಾ ಆ ಭಾಗದಲ್ಲಿರ್ತಕ್ಕಂಥ ಬಡಭೋವಿ ಜನಾಂಗವನ್ನು ಎಚ್ಚರಿಸ್ತಾ ಇದ್ದೇವೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನೀವು ಮುಂದೆ ಬನ್ನಿ. ಈ ಒಂದು ಮೀಸಲಾತಿಯನ್ನೇ ನಂಬಿಕೊಂಡು ನೀವು ನಿಮ್ಮ ಮಕ್ಕಳನ್ನು ಮುಂದುವರ್ಸೋಕ್ಕೆ ಹೋಗಬೇಡಿ. ನೀವು ಆ ಮೀಸಲಾತಿಯಿಂದ ಹೊರಗಡೆ ಬಂದು ಹೆಚ್ಚಿಗೆ ಇರ್ತಕ್ಕಂಥ ರಾಜ್ಯದ ಆದಾಯದಲ್ಲಿ ನೀವು ಸಮಭಾಗಿಗಳಾಗಿ ಆ ಪಾಲನ್ನು ಪಡ್ಕೊಳ್ಳೋಕ್ಕೆ ನೀವು ಶ್ರಮಿಸಿ. ಏನೂ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗು, ಮೆಡಿಕಲ್ಲು, ಇತರೆ ಎಲ್ಲ ಕೋರ್ಸ್ಗಳನ್ನು ಪಡ್ಕೊಂಡು ಉನ್ನತ ಹುದ್ದೆಗಳಿಗೆ ಹೋಗೋದು ಅಲ್ಲದೆ ವಿದೇಶಿ ಶಿಕ್ಷಣವನ್ನು ಪಡೆದು ನಿಮ್ಮ ಆರ್ಥಿಕ ಸೌಲಭ್ಯಗಳನ್ನು ಪಡ್ಕೊಳ್ಳಿ ಅಂತ ನಮ್ಮ ವಿಶೇಷವಾದಂಥ ಮನವಿ ಮಕ್ಕಳಲ್ಲಿ ಬೇಡ್ಕೊಳ್ತೀವಿ. ಡಾಕ್ಟರ್ ಚೌಡಯ್ಯ, ಸಾಹಿತಿ, ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಸಂಘದ ಪ್ರಧಾನ ಕಾರ್ಯದರ್ಶಿ.